ಆದಿಲ್ ಶಾಹಿ ವಂಶವನ್ನು ಯಾರು ಯಾವಾಗ ಸ್ಥಾಪಿಸಿದರು? ಯೂಸುಫ್ ಆದಿಲ್ ಖಾನ್ ಶಾ 1489. ಯೂಸುಫ್ ಆದಿಲ್ ಖಾನನು ಯಾವ ದೇಶದವನು? ಪರ್ಷಿಯಾ. 1565ರ ತಾಳಿಕೋಟೆ ಕದನದಲ್ಲಿದ್ದ ಶಾಹಿ ಸುಲ್ತಾನನಾರು? ಸುಲ್ತಾನ್ ಆಲಿ ಆದಿಲ್ ಶಾ 1336. ಜಗದ್ಗುರು ಬಿರುದಿನ ಸುಲ್ತಾನನಾರು? ನೀಡಿದವರಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾ, ಮಹಮ್ಮದ್ ಕಾಸಿಂ ಫೆರಿಸ್ತಾ. ಮಹಮ್ಮದ್ ಆದಿಲ್ ಶಾನ ಸಮಕಾಲೀನ ಮೊಘಲ್ ದೊರೆ ಯಾರು? ಶಹಜಹಾನ್. ಯಾವ ಆದಿಲ್ ಶಾಹಿ ಸುಲ್ತಾನನ ಕಾಲದಲ್ಲಿ ಶಿವಾಜಿಯು ಬಿಜಾಪುರದ ಮೇಲೆ ದಾಳಿ ಮಾಡಿದನು? ಮಹಮ್ಮದ್ ಆದಿಲ್ ಶಾ 1627ರಿಂದ 1656. ಶಿವಾಜಿಯಿಂದ ಹತನಾದ ಬಿಜಾಪುರದ ಶಾಹಿ ಸುಲ್ತಾನರ ದಂಡನಾಯಕನಾರು? ಯಾರ ದಂಡನಾಯಕನಾಗಿದ್ದನು? ಅಫ್ಜಲ್ ಖಾನ್ ಎರಡನೇ ಆಲಿ ಆದಿಲ್ ಶಾ 1653ರಿಂದ 1672. ಆದಿಲ್ ಶಾಹಿ ಅವರ ಆಡಳಿತವು ಯಾವಾಗ ಯಾರು ಕೊನೆಗಾಣಿಸಿದರು? 1686 ಸೆಪ್ಟೆಂಬರ್. ಮೊಘಲ್ ದೊರೆ ಔರಂಗಜೇಬ್. ಆದಿಲ್ ಶಾಹಿ ರಾಜ್ಯದ ಕೊನೆಯ ದೊರೆ ಯಾರು? ಸಿಕಂದರ್ ಆದಿಲ್ ಶಾ. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರುಗಳನ್ನು ತಿಳಿಸಿ. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರುಗಳನ್ನು ತಿಳಿಸಿ. ಯೂಸುಫ್ ಆದಿಲ್ ಖಾನ್, ಇಸ್ಮಾಯಿಲ್ ಆದಿಲ್ ಶಾ, ಒಂದನೇ ಇಬ್ರಾಹಿಂ ಆದಿಲ್ ಶಾ, ಆಲಿ ಆದಿಲ್ ಶಾ, ಎರಡನೇ ಇಬ್ರಾಹಿಂ ಆದಿಲ್ ಶಾ, ಎರಡನೇ ಆಲಿ ಆದಿಲ್ ಶಾ, ಸಿಕಂದರ್ ಆದಿಲ್ ಶಾ. ಉಲೇಮರು ಎಂದರೆ ಯಾರು? ಏನೆಂದು ಕರೆಯುತ್ತಿದ್ದರು? ಆಡಳಿತದಲ್ಲಿನ ಒಂದು ಸಲಹಾ ವರ್ಗ, ಮಜ್ಲಿಸ್ ಇ ಕಲ್ವಾತ್. ನ್ಯಾಯಾಡಳಿತದ ಮಂತ್ರಿಗೆ ಇದ್ದ ಪದನಾಮ ಯಾವುದು? ಕಾಜಿ. ಅಮೀರ್ ಇ ಜುಮ್ಲಾ ಎಂದರೆ ಯಾರು? ಹಣಕಾಸು ಮಂತ್ರಿ. ನಗರದ ಪ್ರಮುಖ ರಕ್ಷಕಾಧಿಕಾರಿ ಯಾರು? ಕೊತ್ವಾಲ. ಆದಿಲ್ ಶಾಹಿಗಳ ಕಾಲದ ಶ್ರೇಷ್ಠ ಸಂಸ್ಕೃತ ವಿದ್ವಾಂಸನಾರು? ವಾಮನ ಪಂಡಿತ. ನವರಸಪುರ ಎಂಬ ನಗರವನ್ನು ನಿರ್ಮಿಸಿದಾತ ಯಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾ. ಕಿತಾಬ್ ಇ ನವರಸ್ ಎಂಬ ಗ್ರಂಥದ ಕರ್ತೃ ಯಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾ. ತಾಜ್ ಕಿರಾತ್ ಉಲ್ಕ್ ಮುಲ್ಕ್ದ ಕರ್ತೃ ಯಾರು? ಯಾರ ಆಸ್ಥಾನದಲ್ಲಿದ್ದನು? ಶಿರಾಜಿ. ಬಿಜಾಪುರದ ಒಂದನೇ ಆದಿಲ್ ಶಾ. ಭಾರತದಲ್ಲಿ ಮುಸ್ಲಿಮರ ಏಳಿಗೆಯು ಒಂದು ಇತಿಹಾಸ, ಇದರ ಕರ್ತೃ ಯಾರು? ಮಹಮ್ಮದ್ ಕಾಸಿಂ ಫೆರಿಸ್ತಾ. ಆದಿಲ್ ಶಾಹಿಗಳ ಕಾಲದ ಪ್ರಮುಖ ಗೋರಿಗಳಾವುವು? ಇಬ್ರಾಹಿಂ ಆದಿಲ್ ಶಾನ ಗೋರಿ, ಜಹಾನ್ ಬೇಗಳಂ ಗೋರಿ, ಅಫಜಲ್ ಖಾನನ ಗೋರಿ, ಮಹಮ್ಮದ್ ಆದಿಲ್ ಶಾನ ಗೋರಿ. ಆದಿಲ್ ಶಾಹಿಗಳ ಕಾಲದ ಪ್ರಮುಖ ವಾಸ್ತುಶಿಲ್ಪ ರಚನೆಯ ಕೇಂದ್ರ ಸ್ಥಳಗಳನ್ನು ತಿಳಿಸಿ. ಬಿಜಾಪುರ, ರಾಯಚೂರು, ಬೆಳಗಾಂ, ಬೀದರ್, ಬಂಕಾಪುರ, ಹುಕ್ಕೇರಿ, ಸಂಪಗಾಂವ್, ದಾರನಹಳ್ಳಿ, ಕರಾಡ್, ಸೆಗಾವ್, ಕೊಪ್ಪಳ, ಅಕ್ಕಲಕೋಟೆ, ಲಕ್ಷ್ಮೇಶ್ವರ, ಆನಗಲ್ಲು, ಶಹಪುರ, ಆಳಂದ, ಯಾದಗಿರ್, ಅದೋನಿ, ಧಾರವಾಡ, ಪೆನುಕೊಂಡ, ಮರ್ಗುಲ್, ಕಲ್ಯಾಣಿ, ಹಿರಾಪುರ ಹಾಗೂ ಶೋಲಾಪುರ. ಮುಸ್ಲಿಮರ ಪ್ರಾರ್ಥನಾ ಮಂದಿರಗಳಾವುವು? ಮಸೀದಿ. ಬಿಜಾಪುರದಲ್ಲಿನ ಜಾಮಿ ಮಸೀದಿ, ಮೆಕ್ಕಾ ಮಸೀದಿ, ಗಗನ ಮಹಲ್ ಅನ್ನು ಕಟ್ಟಿಸಿದ ಶಾಹಿ ಸುಲ್ತಾನನಾರು? ಒಂದನೇ ಇಬ್ರಾಹಿಂ ಆದಿಲ್ ಶಾ. ಎರಡನೇ ಇಬ್ರಾಹಿಂ ಆದಿಲ್ ಶಾನು ಬಿಜಾಪುರದಲ್ಲಿ ನಿರ್ಮಿಸಿದ ಪ್ರಮುಖ ವಾಸ್ತುಶಿಲ್ಪಗಳಾವುವು? ಆನಂದ ಮಹಲ್, ಮಹತರ ಮಹಲ್, ಮಲಿಕಾಜಾಹನ್ ಮಸೀದಿ. ಬಿಜಾಪುರದ ಇಬ್ರಾಹಿಂ ರೋಜವನ್ನು ಕಟ್ಟಿಸಿದವರಾರು? ತಾಜ್ ಬೇಗಂ. ಬಿಜಾಪುರದ ಗೋಲ್ ಗುಂಬಜ್ ನಿರ್ಮಿಸಿದವರಾರು? ಮಹಮ್ಮದ್ ಆದಿಲ್ ಶಾ. ಸುಲ್ತಾನರ ಅರಮನೆಗಳನ್ನು ತಿಳಿಸಿ, ಅವು ಎಲ್ಲಿವೆ? ಗಗನ ಮಹಲ್, ಆನಂದ ಮಹಲ್, ಶಾಂತ ಮಂಜಿಲ್, ಅಸರ್ ಮಹಲ್, ಮಿಹತರ್ ಮಹಲ್, ಚಂಪಾ ಮಹಲ್, ಬಿಜಾಪುರ. ಪ್ರವಾದಿ ಮಹಮ್ಮದನ ಗಡ್ಡದ 2 ಕೂದಲನ್ನು ಬಿಜಾಪುರದ ಯಾವ ಕಟ್ಟಡದಲ್ಲಿ ಇಡಲಾಗಿದೆ? ಇದನ್ನು ಕಟ್ಟಿಸಿದ ಶಾಹಿ ಸುಲ್ತಾನನಾರು? ಅಸರ್ ಮಹಲ್, ಮಹಮ್ಮದ್ ಆದಿಲ್ ಶಾ. ಆದಿಲ್ ಶಾಹಿಗಳ ಕಾಲದ ಮಸೀದಿ ಯಾವುದು? ಎಲ್ಲಿದೆ? ಜಾಮಾ ಮಸೀದಿ, ಬಿಜಾಪುರ. ಸುಲ್ತಾನರು ಚಿತ್ರಕಲೆಯಲ್ಲಿ ಯಾವ ಶೈಲಿಯನ್ನು ಅಳವಡಿಸಿದರು? ರಾಗಮಾಲಾ. ದುರ್ಗಾ ಎಂದರೆ ಯಾವುದು? ಇಸ್ಲಾಮಿಯರ ಸೂಫಿ ಸಂತ ಅಥವಾ ಶೇಖ್ ಎಂದು ಕರೆಯಲ್ಪಡುವ ಸಂತರ, ವಿದ್ವಾಂಸರ ಸಮಾಧಿಗಳನ್ನು ದರ್ಗಾ ಎಂದು ಕರೆಯುತ್ತಾರೆ. ಉರುಸ್ ಎಂದರೇನು? ಸೂಫಿ ಸಂತರ ಅಥವಾ ಶೇಖ್ರ ಸಾವಿನ ವಾರ್ಷಿಕ ದಿನದಂದು ಆಚರಿಸುವ ಕಾರ್ಯ. ಕಾಂಕಗಳೆಂದರೇನು? ಸೂಫಿ ಸಂತರ ಮಠಗಳು. ಚಿತ್ರಕಲಾ ಶೈಲಿಯನ್ನು ಬೆಳೆಸಿದ ಸುಲ್ತಾನನಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾ. ಸಂಗೀತಾಭಿರುಚಿಯನ್ನು ಹೊಂದಿದ ಪ್ರಮುಖ ಶಾಹಿ ಸುಲ್ತಾನನಾರು? ಸಂಗೀತವನ್ನು ಬಿಂಬಿಸುವ ಕೃತಿ ಯಾವುದು? ಎರಡನೇ ಇಬ್ರಾಹಿಂ ಆದಿಲ್ ಶಾ. ಕಿತಾಬ್ ಇ ನವರಸ್. ಇಬ್ರಾಹಿಂ ರೋಜಾವನ್ನು ಕುರಿತು ಬರೆಯಿರಿ. ಬಿಜಾಪುರದಲ್ಲಿರುವ ಇಬ್ರಾಹಿಂ ರೋಜಾ ಎಂಬ ಗೋರಿಯು ತುಂಬಾ ಉತ್ಕೃಷ್ಟವಾಗಿದ್ದು ಸುಮಾರು 400 ಚದರ ಅಡಿಯ ಆವರಣದಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾನ ರಾಣಿ ತಾಜ್ ಬೇಗಂ ಳು ಕಟ್ಟಿಸಿದಳು.
ಇದರ ವಾಸ್ತುಶಿಲ್ಪಿ ಮಲಿಕ್ ಸಂದನಾಗಿರುವನು. ಇವಳಿಗಿಂತ ಇವಳ ಪತಿಯೇ ಮೊದಲ ಮೃತನಾದ್ದರಿಂದ ಇವನನ್ನೇ ಮೊದಲು ಅಲ್ಲಿ ಸಮಾಧಿ ಮಾಡಲಾಗಿದ್ದು ಇಬ್ರಾಹಿಂ ರೋಜಾ ಎಂದು ಪ್ರಸಿದ್ಧಿಯಾಗಿದೆ. ಜೊತೆಗೆ ರಾಣಿ ತಾಜ್ ಬೇಗಂ ಇವನ ತಾಯಿ ಮತ್ತು ಮಕ್ಕಳನ್ನು ಸಮಾಧಿ ಮಾಡಿದ್ದಾರೆ. ಅಲಂಕರಣೆಯ ಲಾಲಿತ್ಯವನ್ನು ಕಾಣಿಸುವ ಈ ಕಟ್ಟಡದ ಗೋಡೆಯ ಮೇಲೆ ಕುರಾರಿನ ವಾಕ್ಯಗಳನ್ನು ಬರೆಯಲಾಗಿದೆ. ಇದನ್ನು ಸರಿಗಟ್ಟುವ ಕಟ್ಟಡಗಳು ಭಾರತದಲ್ಲಿ ಕಡಿಮೆ ಇದ್ದು ಪಶ್ಚಿಮಕ್ಕೆ ಪ್ರಾರ್ಥನಾ ಮಂದಿರವೆನಿಸಿದ ಮಸೀದಿ ಇದೆ. ಒಟ್ಟಾರೆಯಾಗಿ ಈ ಕಲಾ ವೈಭವದ ರಚನೆಯನ್ನು ನೋಡಿದ ಪರ್ಸಿ ಬ್ರೌನ್ ರವರು ಕಟ್ಟಡದ ತಾಂತ್ರಿಕ ದೃಷ್ಟಿ, ಅಲಂಕರಣ ಮತ್ತು ಉಪಯುಕ್ತತೆಯ ದೃಷ್ಟಿಗಳಿಂದ ಗಮನಿಸಿ ಕಟ್ಟಲಾಗಿದೆ. ಉತ್ತರದಲ್ಲಿ ತಾಜ್ ಮಹಲ್ ಹೇಗೋ ಹಾಗೆ ದಕ್ಷಿಣದಲ್ಲಿ ಇಬ್ರಾಹಿಂ ರೋಜಾವು ಎಂದು ಕಸಿನ್ಸ್ ರವರು ಹೇಳಿದ್ದಾರೆ. ಗೋಳಗುಮ್ಮಟವನ್ನು ಕುರಿತು ಬರೆಯಿರಿ. ಬಿಜಾಪುರದ ಸುಲ್ತಾನನಾದ ಮಹಮ್ಮದ್ ಆದಿಲ್ ಶಾನು ನಿರ್ಮಿಸಿರುವ ಆತನದೇ ಗೋರಿಯಾಗಿದ್ದು ಒಂದು ಭವ್ಯ ಸ್ಮಾರಕವಾಗಿದೆ. ಮಲ್ಲಿಕ್ ಸಂದಲ್ ಇದರ ಪ್ರಮುಖ ಶಿಲ್ಪಿಯಾಗಿದ್ದು ರಚನಾ ಶೈಲಿಯು ಅದ್ಭುತವಾಗಿದೆ. ಗೋಲ್ ಗುಂಬಜ್ ಎಂದು ಕರೆಯಲಾಗಿರುವ ಇದನ್ನು ಒಂದು ವಿಶಾಲವಾದ ವೇದಿಕೆಯ ಮೇಲೆ ನಿರ್ಮಾಣವಾಗಿದ್ದು 200 ಅಡಿ ಎತ್ತರವುಳ್ಳದ್ದಾಗಿದೆ. ಹೊರ ಸುತ್ತಳತೆಯು 44 ಅಡಿಗಳು ಇದ್ದು ಹಜಾರಾದ ಒಳಭಾಗವು 135 ಅಡಿ ಅಗಲವು 178 ಅಡಿ ಎತ್ತರವಾಗಿದೆ. ಪ್ರಮುಖ ಕಟ್ಟಡವು ಚಚ್ಚೌಕವಾಗಿದೆ. ಅದರ ಮೇಲೆ ಅರ್ಧ ಗೋಳಾಕಾರದ ಗುಮ್ಮಟವಿದೆ. 4 ಮೂಲೆಗಳಲ್ಲೂ 8 ಕೋನದ 7 ಅಂತಸ್ತಿನ ಗೋಪುರವಿದೆ. ಈ ಕಟ್ಟಡದ ಒಳಭಾಗದಲ್ಲಿ ಪಿಸುಮಾತಿನ ಗ್ಯಾಲರಿ ಇದೆ. 14 ಅಡಿ ಅಗಲವಾದ ಕಟಾಂಜನವಿದ್ದು ಈ ಕಟಾಂಜನದಲ್ಲಿಯ 130 ಅಡಿ ಅಂತರದಲ್ಲಿ ಎದುರು ಬದುರು ಕುಳಿತು ಒಬ್ಬರಿಗೊಬ್ಬರು ಗೋಡೆಯ ಬದಿಯಲ್ಲಿ ಪಿಸುಗುಟ್ಟಿದರೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಇಲ್ಲಿಯ ಸುಲ್ತಾನ ಮಹಮ್ಮದ್ ಆದಿಲ್ ಶಾ ಅವರ ರಾಣಿಯರ ನರ್ತಕಿ ಹಾಗೂ ಪ್ರೇಯಸಿಯರೆಂಬ ಮಗಳ ಗೋರಿಗಳಿರುವ ಈ ವಿಶ್ವವಿಖ್ಯಾತ ಗೋಲ್ ಗುಂಬಜನ್ನು ಕುರಿತು ವಿಮರ್ಶಕರಾದ ಪರ್ಸಿ ಬ್ರೌನ್ ರವರು ಅದ್ಭುತತೆಯ ದೃಷ್ಟಿಯಿಂದ ನಿಜವಾಗಿಯೂ ಭಾರತೀಯ ವಾಸ್ತುಶಿಲ್ಪ ಸಾಧನೆಯ ಪರಾಕಾಷ್ಠೆಯಾಗಿದೆ ಎಂದು ಅಭಿಪ್ರಾಯಿಸಿದರೆ, ಫರ್ಗ್ಯೂಸನನು ರಮ್ಯ ಕಲ್ಪನೆ ಮತ್ತು ವಾಸ್ತುಶಿಲ್ಪ ಯೋಜನೆಯಲ್ಲಿ ಬಿಜಾಪುರದ ಗೋಳಗುಮ್ಮಟವನ್ನು ಹೋಲುವ ಕಟ್ಟಡಗಳನ್ನು ಹಿಂದೂಸ್ತಾನದಲ್ಲಿ ಕಾಣಲು ಸಾಧ್ಯವಿಲ್ಲ. ಉತ್ತರದಲ್ಲಿ ಹುಮಾಯೂನ್ ಹಾಗೂ ಅಕ್ಬರನ ಗೋರಿಗಳು ಇದರ ಸಮಾನ ಬರಲಾರದು ಎಂದಿದ್ದಾರೆ. ಆರಂಭದ ಒಡೆಯರುಗಳ ಕಾಲದಲ್ಲಿನ ಮೈಸೂರು 1400ರಿಂದ 1736. ರಾಜಧಾನಿ ಶ್ರೀರಂಗಪಟ್ಟಣ. ಲಾಂಛನ ಗಂಡು ಬೇರುಂಡ. ಒಡೆಯರ ಸಂತತಿಯ ಸ್ಥಾಪಕರಾರು ಯದುರಾಯ ಮತ್ತು ಕೃಷ್ಣರಾಯ. ಯದುರಾಯನು ಆದಿನಾಡಿನ ನಾಯಕನಾಗಿ ಧರಿಸಿದ ಬಿರುದು ಯಾವುದು? ಯಾವಾಗ ಅಭಿಷಕ್ತನಾದನು? ಒಡೆಯ 1400 ಏಪ್ರಿಲ್ 29ರಂದು. ಯದುರಾಯ ಕೃಷ್ಣರಾಯರು ಯಾವ ವರ್ಗಕ್ಕೆ ಸೇರಿದವರು? ಕ್ಷತ್ರಿಯ. ಮೈಸೂರಿನ ಒಡೆಯರು ಯಾವ ವಂಶಕ್ಕೆ ಸೇರಿದವರು? ಯದುವಂಶ. ಯದುರಾಯ ಮತ್ತು ಕೃಷ್ಣರಾಯರು ಮೂಲತಃ ಎಲ್ಲಿಯವರು? ಗುಜರಾತಿನ ದ್ವಾರಕೆಯವರು. ಒಡೆಯರ ಆರಂಭದ ರಾಜಧಾನಿ ಯಾವುದು? ಆದಿನಾಡು. ಯದುರಾಯ ಮತ್ತು ಕೃಷ್ಣರಾಯರು ದ್ವಾರಕೆಯಿಂದ ಬಂದು ಕರ್ನಾಟಕದಲ್ಲಿ ಎಲ್ಲಿ ನೆಲೆಸಿದರು? ಆದಿನಾಡು, ನಂಜನಗೂಡು. ಯದುರಾಯ ಮತ್ತು ಕೃಷ್ಣದೇವರಾಯ ಎಂಬ ಕ್ಷತ್ರಿಯರು ಯಾರನ್ನು ಕೊಂದು ಯಾರನ್ನು ರಕ್ಷಿಸಿದರು? ಕಾರುಗಳ್ಳಿಯ ಮಾರಪ್ಪನಾಯಕ, ಆದಿನಾಡಿನ ದೇವ ಜಯಮ್ಮಣ್ಣಿ. ಯದುರಾಯನನ್ನು ಆದಿನಾಡು ಮತ್ತು ಕಾರುಗಳ್ಳಿಯ ಅಧಿಪತಿಯಾಗಿ ಮಾಡಿದವರಾರು? ದೇವ ಜಯಮ್ಮಣ್ಣಿ. ಯಾವ ಒಡೆಯರು ಪ್ರಪ್ರಥಮ ಮೈಸೂರು ಮಹಾರಾಜರು? 1ನೇ ರಾಜ ಒಡೆಯರು. 1ನೇ ರಾಜ ಒಡೆಯರಿಗೆ ಮೈಸೂರು ಮಹಾರಾಜ ಎಂಬ ಬಿರುದು ನೀಡಿ ಮಾನ್ಯ ಮಾಡಿದವರಾರು? ವಿಜಯನಗರದ ದೊರೆ 2ನೇ ವೆಂಕಟಪತಿರಾಯ. ಶ್ರೀರಂಗಪಟ್ಟಣವು ಯಾವ ಒಡೆಯರಿಂದ ರಾಜಧಾನಿಯಾಯಿತು? 1ನೇ ರಾಜ ಒಡೆಯರು. ಯಾವ ಒಡೆಯರು ನವರಾತ್ರಿ ಉತ್ಸವವನ್ನು ಯಾವಾಗ ಮೊದಲು ಆಚರಿಸಿದರು? 1ನೇ ರಾಜ ಒಡೆಯರು, ಕ್ರಿಸ್ತಶಕ 1610. ಶ್ರೀರಂಗಪಟ್ಟಣವನ್ನು ಒಡೆಯರು ಯಾರಿಂದ ಕಸಿದುಕೊಂಡರು? ಶ್ರೀರಂಗಪಟ್ಟಣದ ಪಾಳೆಗಾರ ತಿರುಮಲರಾಯ. 1ನೇ ರಾಜ ಒಡೆಯರು ಯಾರಿಂದ ಶಾಪಗ್ರಸ್ತರಾದರು? ತಿರುಮಲರಾಯನ ಮಡದಿ ಅಲಮೇಲಮ್ಮ. ಮೈಸೂರಿನಲ್ಲಿ ದಳವಾಯಿ ಹುದ್ದೆಯನ್ನು ಯಾರು ಯಾವಾಗ ಜಾರಿಗೆ ತಂದರು? 1ನೇ ರಾಜ ಒಡೆಯರು, ಕ್ರಿಸ್ತಶಕ 1614. 1ನೇ ರಾಜ ಒಡೆಯರ ಕಾಲದ ದೇವಾಲಯಗಳನ್ನು ಹೆಸರಿಸಿ. 1 ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಮತ್ತು ಲಕ್ಷ್ಮೀನಾರಾಯಣ. 2 ನಂಜನಗೂಡಿನ ಶ್ರೀಕಂಠೇಶ್ವರ. 3 ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ. 1ನೇ ರಾಜ ಒಡೆಯರು ಅಲಮೇಲಮ್ಮಳಿಂದ ಯಾವ ರೀತಿ ಶಾಪಗ್ರಸ್ತರಾದರು? ಮಾಲಂಗಿ ಮಡುವಾಗಿ ತಲಕಾಡು ಮರುಳಾಗಿ ಮೈಸೂರು ಮಹಾರಾಜರಿಗೆ ಮಕ್ಕಳಿಲ್ಲದಾಗೆ ಆಗಲವ. 1ನೇ ರಾಜ ಒಡೆಯರ ಸ್ಥಾನದ ಕವಿಗಳಾರು? ಕೃತಿಗಳನ್ನು ತಿಳಿಸಿ. 1 ಸಿಂಗರಾರ್ಯ, ಶ್ರೀರಂಗ ಮಹಾತ್ಮೆ. 2 ತಿರುಮಲಾಯಂಗರ್, ಕರ್ಣ ವೃತ್ತಾಂತ. ಶ್ರೀರಂಗಪಟ್ಟಣದಲ್ಲಿ ಆಯುಧಗಾರವನ್ನು ನಿರ್ಮಿಸಿದವರಾರು? ಯಾವ ವರ್ಷದಲ್ಲಿ ನಿರ್ಮಿಸಿದರು? 6ನೇ ಚಾಮರಾಜ ಒಡೆಯರು 1635. ಚಾಮರಾಜೋಕ್ತಿ ವಿಲಾಸ ಎಂಬ ಕೃತಿಯನ್ನು ರಚಿಸಿದವರಾರು? ಅದು ಯಾವುದರ ಕಥೆಯನ್ನಾಧರಿಸಿದೆ? 6ನೇ ಚಾಮರಾಜ ಒಡೆಯರು, ವಾಲ್ಮೀಕಿ ರಾಮಾಯಣ. ಅಶ್ವಶಾಸ್ತ್ರ ಕೃತಿಯ ಕರ್ತೃ ಯಾರು? ಯಾರ ಆಸ್ಥಾನದಲ್ಲಿದ್ದನು? ರಾಮಚಂದ್ರ. 6ನೇ ಚಾಮರಾಜ ಒಡೆಯರು. ಕಂಠೀರವ ನರಸರಾಜ ಒಡೆಯರು ಬಿಜಾಪುರದ ಯಾವ ಸರದಾರನನ್ನು ಯಾವ ವರ್ಷದಲ್ಲಿ ಸೋಲಿಸಿದರು?
ಸರದಾರ ರಣದುಲ್ಲಾ ಖಾನ್ 1639. ತಿರುಚಪನಪಳ್ಳಿಯ ಜಗಜಟ್ಟಿಯನ್ನು ಸೋಲಿಸಿದ ಒಡೆಯರು ಯಾರು? ಕಂಠೀರವ ನರಸರಾಜ ಒಡೆಯರ್. ಕಂಠೀರವ ನರಸರಾಜರ ಕಾಲದ ಸಾಹಿತ್ಯವನ್ನು ತಿಳಿಸಿ. ಗೋವಿಂದ ವೈದ್ಯನ ಕಂಠೀರವ ನರಸರಾಜ ವಿಜಯಂ, ತಿಮ್ಮರಸನ ಮಾರ್ಕಂಡೇಯ ಪುರಾಣ, ಭಾಸ್ಕರನ ವಿಹಾರ ಗಣಿತ. ಶ್ರೀರಂಗಪಟ್ಟಣದಲ್ಲಿ ನಾಣ್ಯ ಮುದ್ರಣಾಲಯವನ್ನು ಸ್ಥಾಪಿಸಿದವರಾರು? ಅವರು ತಂದ ನಾಣ್ಯದ ಹೆಸರೇನು? ಕಂಠೀರವ ನರಸರಾಜರು, ಕಂಠೀರವ ಪಣಿ. ದೊಡ್ಡ ದೇವರಾಜ ಒಡೆಯರ ಕಾಲದಲ್ಲಿ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿದ ಕೆಳದಿಯ ನಾಯಕರಾರು? ಶಿವಪ್ಪ ನಾಯಕ. ದೊಡ್ಡ ದೇವರಾಯ ಸಾಂಗತ್ಯವನ್ನು ರಚಿಸಿದವರಾರು? ಕವಿ ಚಾಮಯ್ಯ. ಮೈಸೂರಿನ ಯಾವ ಒಡೆಯರೊಂದಿಗೆ ಯುರೋಪಿಯನ್ನರು ಮೊದಲು ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು? ದೊಡ್ಡ ದೇವರಾಜ ಒಡೆಯರು. ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಮತ್ತು ನಂದಿ ವಿಗ್ರಹವನ್ನು ನಿರ್ಮಿಸಿದ ಒಡೆಯರು ಯಾರು? ದೊಡ್ಡ ದೇವರಾಜ ಒಡೆಯರು. ದೊಡ್ಡ ದೇವರಾಜ ಒಡೆಯರ ಕಾಲದಲ್ಲಿ ಮೈಸೂರು ರಾಜ್ಯಕ್ಕೆ ಬಂದಿದ್ದ ವಿದೇಶಿಗನಾರು? ಫ್ರಾನ್ಸ್ ದೇಶದ ಫ್ಲಾಕರ್. ನವರಾತ್ರಿ ಉತ್ಸವವನ್ನು ಕುರಿತು ಬರೆಯಿರಿ. ಅಂದಿನ ಮೈಸೂರು ಸಂಸ್ಥಾನದ ಹಾಗೂ ಇಂದಿನ ಕನ್ನಡ ನಾಡಿನ ನಾಡ ಹಬ್ಬವಾದ ನವರಾತ್ರಿ ಉತ್ಸವ ಅಥವಾ ದಸರಾ ಮಹೋತ್ಸವವನ್ನು ಮೊದಲಿಗೆ 1610ರಲ್ಲಿ 1ನೇ ರಾಜ ಒಡೆಯರು ಪ್ರಾರಂಭಿಸಿದರು. ಉತ್ಸವದ ದಿನದಂದು ಒಡೆಯರ ಕುಲದೇವತೆಯಾದ ಚಾಮುಂಡೇಶ್ವರಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿ ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಜರುಗುತ್ತಿತ್ತು. ಉತ್ಸವದಲ್ಲಿ ಪಳಗಿಸಿದ ಆನೆಯ ಮೇಲೆ ಒಡೆಯರು ಚಿನ್ನದ ಅಂಬಾರಿಯಲ್ಲಿ ಕುಳಿತಿರುತ್ತಿದ್ದರು. ಈ ಉತ್ಸವದಲ್ಲಿ ಸೈನ್ಯಗಳ ಜಮಾವಣೆ, ಸಾಮಂತರು, ಮಂಡಲಾಧಿಪತಿಗಳು, ದಂಡನಾಯಕರು ರಾಜಧಾನಿಗೆ ಬರುತ್ತಿದ್ದರು. ಕುದುರೆ, ಆನೆಗಳ ಪ್ರದರ್ಶನ, ನೃತ್ಯ ಗಾಯನ, ಮಲ್ಲಯುದ್ಧ, ಸ್ತಬ್ಧ ಚಿತ್ರಗಳು, ಆಯಾ ಜಿಲ್ಲೆಯ ಪ್ರಮುಖ ಕೈಗಾರಿಕಾ, ಕೃಷಿ ಉತ್ಪಾದನೆಗಳೆಲ್ಲವೂ ಈ ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತವೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.